ದೇಶವಾಸಿಗಳಿಗೆ ಇವತ್ತಿನಿಂದ ನಿಜಕ್ಕೂ ಕೂಡ ಡಬಲ್ ಧಮಾಕ. ಯಾಕೆ ಅಂತಂದರೆ ಇಡೀ ದೇಶದಲ್ಲಿ ಆಚರಿಸುವಂತಹ ದಸರಾ ಮತ್ತು ನವರಾತ್ರಿ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಆ ಹಬ್ಬದ ಸಂಭ್ರಮವನ್ನು ಹೆಚ್ಚು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆಯನ್ನು ಇಳಿಕೆ ಮಾಡಿರ್ತಕ್ಕಂಥದ್ದು ತುಂಬ ಅನುಕೂಲವಾಗುತ್ತೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ. ಸೊ ಇವತ್ತಿನಿಂದ GST 2.0 ಜಾರಿಗೆ ಬರ್ತಾ ಇದೆ. ನಿಮ್ಮ ಬಾತ್ರೂಮ್ ಐಟಮ್ಸಿಂದ ಹಿಡಿದು ಕಾರಿನ ತನಕ ನಿಮಗೆ ಎಷ್ಟು ಉಳಿತಾಯ ಆಗುತ್ತೆ ಅಂತಂದರೆ ನಿಜಕ್ಕೂ ಎಲ್ಲರೂ ಕೂಡ ಭಾರಿ ಖುಷಿ ಪಡ್ತಾ ಇದ್ದಾರೆ. ಆ ವರ್ಗ ಈ ವರ್ಗ ಅಂತಲೇ ಅಲ್ಲ, ಪ್ರತಿಯೊಂದು ವರ್ಗದವರು ಕೂಡ ಬಹಳ ಖುಷಿ ಪಡ್ತಾ ಇದ್ದಾರೆ. ಪಬ್ಲಿಕ್ ಟಿವಿ ಕೂಡ ಇವತ್ತು ಬೆಳಗ್ಗೆಯಿಂದ ತುಂಬ ಜನರನ್ನ ಮಾತನಾಡಿಸ್ತಾ ಇದೆ. ದೇಶವಾಸಿಗಳಿಗೆ GST 2.0 ಧಮಾಕ. ಇನ್ನು ಮುಂದೆ ಎರಡೇ ಸ್ಲ್ಯಾಬ್ಗಳಲ್ಲಿ GST ಇರುತ್ತೆ, ಒಂದು 18%, ಇನ್ನೊಂದು 5%. ಇವತ್ತಿನಿಂದ ಕೇಂದ್ರ ಸರ್ಕಾರದಿಂದ ಜನತೆಗೆ ಬಂಪರ್ ಗಿಫ್ಟ್. GST ಸ್ಲ್ಯಾಬ್ ಬದಲಾವಣೆಯಿಂದ ಹಲವು ವಸ್ತುಗಳು ಅಗ್ಗವಾಗ್ತಾ ಇದೆ. 28% ಇದ್ದಿದ್ದನ್ನು ಕೆಲವೆಲ್ಲ 5%ಗೆ ತಂದು ನಿಲ್ಲಿಸಿದ್ದಾರೆ, ಕೆಲವೊಂದು 18%ಗೆ ತಂದು ನಿಲ್ಲಿಸಿದ್ದಾರೆ. ವೆರಿ ಸಿಂಪಲ್ ಹೇಳಬೇಕು ಅಂದರೆ 100 ರೂಪಾಯಿಗೆ ನೀವು 28 ರೂಪಾಯಿ ಟ್ಯಾಕ್ಸ್ ಕಟ್ತಾ ಇದ್ದಿದ್ದು ಇನ್ನು ಮುಂದೆ 5 ರೂಪಾಯಿ ಕಟ್ತೀರಾ ಅಂತಂದರೆ ಎಷ್ಟು ಉಳಿತಾಯ ಆಯಿತು ಹೇಳಿ. ಬರೀ 100 ರೂಪಾಯಿ ಲೆಕ್ಕ ಇಟ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಬೇಕಾಗಿಲ್ಲ. ಸೊ ಆ ರೀತಿ ಎಲ್ಲ ವಸ್ತುಗಳ ಮೇಲೆ ಬೆಲೆ ಇಳಿಕೆ ಆಗ್ತಾ ಇದೆ. ಆರ್ಥಿಕ ಸುಧಾರಣೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ರು, ವಿಪಕ್ಷಗಳಿಂದ ವಿಪರೀತ ಟೀಕೆಗೊಳಗಾಗಿದ್ರು ಇದೇ ವಿಚಾರಕ್ಕೆ. ಬಟ್ ಫೈನಲಿ ಈಗ ಕರೆಕ್ಷನ್ ಕೋರ್ಸನ್ನು ಕೇಂದ್ರದ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ರಾಜ್ಯಕ್ಕಾಗ್ತಾ ಇರುವಂತಹ ಲಾಭ, ಜನಸಾಮಾನ್ಯರಿಗಾಗ್ತಾ ಇರುವಂತಹ ಲಾಭ ಎಂತದ್ದು ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. ಇಂದಿನಿಂದ GSTಯ ಹೊಸ ದರ ಜಾರಿ ಆಗ್ತಾ ಇದೆ. ನವರಾತ್ರಿ ಮೊದಲ ದಿನವೇ ಮೋದಿ ಸರ್ಕಾರದ ಕೊಡುಗೆ ಜನರಿಗೆ. ದರ ಏರಿಕೆಯಿಂದ ಕಂಗೆಟ್ಟು ಹೋಗಿದ್ರು. ಇನ್ಫ್ಯಾಕ್ಟ್ ನಾವು ಕೂಡ ಅಷ್ಟೇ ದರ ಏರಿಕೆ ಬಗ್ಗೆನೇ ಓದ್ತಾ ಇದ್ವಿ ಇಷ್ಟು ದಿನ. ದರ ಇಳಿಕೆ ಅಂತ ಓದ್ತಾ ಇದೀವಲ್ಲ, ಅದೇ ಹೊಸದು ಅನಿಸ್ತಾ ಇದೆ ನಮಗೆ. ನಿತ್ಯೋಪಯೋಗಿ ವಸ್ತುಗಳಿಂದ ಹಿಡಿದು ಎಲ್ಲ ವಸ್ತುಗಳ ಬೆಲೆ ಆಲ್ಮೋಸ್ಟ್ 375 ವಸ್ತುಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ. 50 ರೂಪಾಯಿನೂ ಲಾಭನೇ ಉಳಿತಾಯ ಆದರೆ, 1 ರೂಪಾಯಿನೂ ಉಳಿತಾಯ ಆದರೂ ಕೂಡ ನಮ್ಮ ಅಕೌಂಟಲ್ಲೇ ಇರುತ್ತೆ ಅಲ್ವಾ ಅನ್ನೋಂತಹ ಸಮಾಧಾನ. ಹೀಗಾಗಿ ಎರಡೆರಡು ಸ್ಲ್ಯಾಬು ಏನೇನು ಯಾವ್ಯಾವ ರೀತಿ ಪ್ರೈಸ್ ಬ್ರೇಕ್ ಡೌನನ್ನು ಕೂಡ ನಿಮ್ಮ ಮುಂದೆ ಕೊಡ್ತೀವಿ. ಯಾವ ವಸ್ತು ತಗೊಂಡ್ರೆ ಹೆಂಗೆ ಸೇವಿಂಗ್ಸ್ ಆಗುತ್ತೆ ಅಂತ ನೋಡಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ 4 ಜನ ಮೆಂಬರ್ ಇರ್ತಕ್ಕಂಥ ಮನೆಗೆ ಒಂದು ತಿಂಗಳಿಗೆ 5,000 ರೂಪಾಯಿ ರೇಷನ್ ಬೇಕಾಗಿತ್ತು ಅಂತ ಅಂದ್ಕೊಳ್ಳೋಣ. ನಿಮಗೆ ಇವಾಗ ಅದೊಂದು 4,000 ರೂಪಾಯಿಗೆ ಸಿಕ್ಕಿದ್ರೆ 1,000 ರೂಪಾಯಿ ನಿಮಗೆ ಸೇವಿಂಗ್ಸ್ ಆಗುತ್ತೆ ಅಂತಂದರೆ 1,000 ರೂಪಾಯಿ ಕಡಿಮೆ ದುಡ್ಡಲ್ಲ. ನೋಡಿ, ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಯಾವುದರ ದರ ಏನು ಎತ್ತ ಅಂತ. ಓಕೆ, ಟೂತ್ಪೇಸ್ಟ್ ನೋಡ್ಬಿಡೋಣ. ಈಗ ಯೂಶಲಿ ನಮ್ಮ ದಿನ ಸ್ಟಾರ್ಟ್ ಆಗೋದೇ ಟೂತ್ಪೇಸ್ಟ್ ಬಳಕೆ ಮಾಡೋದ್ರ ಮೂಲಕ. ಸೊ ಟೂತ್ಪೇಸ್ಟ್ನ ಹಳೆ ದರ ಎಷ್ಟಿತ್ತು, ಹೊಸ ದರ ಎಷ್ಟಿತ್ತು, 150 ಗ್ರಾಮ್ಗೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಉಳಿತಾಯ ಎಷ್ಟು ಮಾಡ್ಬೋದು ಒಂದು ಟೂತ್ಪೇಸ್ಟ್ನಲ್ಲಿ ಅಂತ ಅಂದರೆ, ಒಂದೇ ಒಂದು ಟೂತ್ಪೇಸ್ಟ್ನಲ್ಲಿ 24 ರೂಪಾಯಿ ಸೇವಿಂಗ್ಸನ್ನು ನಾವು ಮಾಡ್ಬೋದು. ಇದು ಟೂತ್ಪೇಸ್ಟ್. ನೆಕ್ಸ್ಟು ಶ್ಯಾಂಪು ವಿಚಾರಕ್ಕೆ ಬರೋದಾದರೆ ಆಲ್ಮೋಸ್ಟ್ ಹಳೆ ದರ ಹೊಸ ದರವನ್ನು 340 ಮಿಲಿಗೆ ಗಮನಿಸ್ತಾ ಇದ್ದೀವಿ. 55 ರೂಪಾಯಿಯಷ್ಟು ಉಳಿತಾಯವನ್ನು ಮಾಡ್ಬೋದು. ದೊಡ್ಡ ಅಮೌಂಟೇ ಇದು. 55-40 ರೂಪಾಯಿನ ನಾವು ಕ್ಯಾಶ್ ರೂಪದಲ್ಲಿ ಕೊಟ್ಟಾಗ ವಿಪರೀತವಾಗಿ ಜನ ಕೇಳ್ತಾ ಇದ್ದಿದೆ. ಅದೇ ಒಂದು ಟೂತ್ಪೇಸ್ಟ್ನೂ ಬಿಡಲ್ವಲ್ಲ ಇವರು, ಇಂಡೈರೆಕ್ಟ್ ಟ್ಯಾಕ್ಸ್ ಹಾಕ್ತಾರಲ್ಲ, ಎಷ್ಟು ಅಂತ ಟ್ಯಾಕ್ಸ್ ಕಟ್ಟೋದು ಅಂತ. ಸೊ ಉಳಿತಾಯ ಆಗ್ತಾ ಇದೆ. ಇದೇ ಕಾಲಮ್ನಲ್ಲಿ ಬಾತ್ರೂಮ್ ಐಟಮ್ಸ್ನ ಕಾಲಮ್ನಲ್ಲೇ ನೀವು ಒಂದು ಹತ್ರ 300ರಿಂದ 200 ರೂಪಾಯಿ ಅಂತೂ ಉಳಿಸ್ತೀರಾ. ಸೋಪ್ ವಿಚಾರಕ್ಕೆ ಬರೋದಾದರೆ ಒಂದು ಲೈಫ್ ಬಾಯ್ ಸೋಪನ್ನು 75 ಗ್ರಾಮ್ದು ಒಂದು ಸಣ್ಣ ಬಾರ್ ತೊಗೊಂಡ್ರೆ ಅದರಲ್ಲೇ ನಿಮ್ಗೆ 8 ರೂಪಾಯಿ ಉಳಿತಾಯ ಆಗುತ್ತೆ. ಅದಕ್ಕೆ ನಾವು ಹೇಳ್ತಾ ಇದ್ದಿದ್ದು ನಿಯೋ ಮಿಡಲ್ ಕ್ಲಾಸು ಮತ್ತು ಮಿಡಲ್ ಕ್ಲಾಸ್ನ ಜನರಿಗೆ ಇದೊಂದು ಸುಗ್ಗಿ ರೀತಿನಲ್ಲಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಈ ಬಿಗ್ ಬಿಲಿಯನ್ ಡೇ ಆಫರ್ ಅಂತೆಲ್ಲ ನಾವು ಈ ಅಮೆಝಾನು ಫ್ಲಿಪ್ಕಾರ್ಟ್ನಲ್ಲೆಲ್ಲ ಕೇಳ್ತಾ ಇದ್ವಿ, ಏನೋ ಒಂದು 100 ರೂಪಾಯಿ ಕಡಿಮೆ ಆದರೆ ಅದೇ ದೊಡ್ಡ ಆಫರು ಅಂತ. ಕೇಂದ್ರ ಸರ್ಕಾರ ಅದಕ್ಕಿಂತ ದೊಡ್ಡ ಆಫರ್ ಕೊಟ್ಟಿದೆ. ಆಮೇಲೆ ಇದು ಒಂದು ದಿನಕ್ಕೆ ಸೀಮಿತ ಅಲ್ಲ, ಇನ್ನು ಮುಂದೆ ಜಾರಿ ಅಷ್ಟೇ. ಹೇರ್ ಆಯಿಲ್ ವಿಚಾರಕ್ಕೆ ಬರೋದಾದರೆ 450 ml ಶ್ಯಾಂಪೂ ಜೊತೆಗೆ ಹೇರ್ ಆಯಿಲ್ನ ತೊಗೊಂಡ್ರೆ 28 ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಶ್ಯಾಂಪೂನಲ್ಲೂ ಆಲ್ಮೋಸ್ಟ್ ನಿಮಗೆ 30 ರೂಪಾಯಿಯಷ್ಟು ಉಳಿತಾಯ ಆಗ್ತದಿದ್ದನ್ನು ಗಮನಿಸ್ತಾ ಇದ್ವಿ. ಇದು ಹೇರ್ ಆಯಿಲು. ಬಾತ್ ಐಟಮ್ಸ್ನ ವಿಚಾರ, ಬೇಬಿ ಸೋಪು 8 ರೂಪಾಯಿ ಇಲ್ಲೂ ಉಳಿತಾಯ ಆಗುತ್ತೆ. ಅಂದರೆ ಎಲ್ಲ ರೀತಿ ಪ್ರಾಡಕ್ಟ್ಸ್ಗಳನ್ನು ಟಚ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ ಮತ್ತು ವರ್ಗೀಕರಣವನ್ನು ಮಾಡಿದ್ದಾರೆ. ಇವೆಲ್ಲ ಮುಂಚೆ ಎಲ್ಲಿತ್ತು? 12%ನಲ್ಲಿ ಕೆಲವಿತ್ತು, 18%ನಲ್ಲಿ ಕೆಲವಿತ್ತು. ಈಗ ಅದನ್ನೆಲ್ಲ ತಂದು 5%ಗೆ ನಿಲ್ಲಿಸಿದ್ದಾರೆ. ಬಿಕಾಸ್ ಇದು ಲಕ್ಸುರಿ ಅಂತ ಕನ್ಸಿಡರ್ ಮಾಡಬಾರ್ದು, ದಿನನಿತ್ಯದ ಬೇಸಿಕ್ ಐಟಮ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಬೇಬಿ ಶ್ಯಾಂಪೂ ಉಳಿತಾಯ 36 ರೂಪಾಯಿ ಆಗ್ತಾ ಇದೆ. ದೊಡ್ಡ ಅಮೌಂಟೇ ಇದು ಎಲ್ರಿಗೂ ಕೂಡ. 4,000 ನಾವು ಒಂದು ರೇಷನ್ಗೆ ಅಂತ ಇಟ್ಟರೆ
ಅದರಲ್ಲಿ ಹೆಂಗೆ 1000 ರೂಪಾಯಿ ಉಳಿಯುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಬೇಬಿ ಹೇರ್ ಆಯಿಲ್ 33 ರೂಪಾಯಿ ಅಷ್ಟು ಉಳಿತಾಯ. ಶ್ಯಾಂಪು, ಹೇರ್ ಆಯಿಲ್, ಸೋಪು, ಇದು ಕೇವಲ ಬಾತ್ ಐಟಮ್ಸ್ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಓಕೆ, ಇನ್ನು ಕಿಚನ್ ಐಟಮ್ಸ್ಗೆ ಬರೋಣ. ಆಹಾರ ಸಾಮಗ್ರಿಗಳ ವಿಚಾರಕ್ಕೆ ಬರೋದಾದರೆ ಕಾಫಿ ಪ್ರಿಯರಿಗೆ ಗುಡ್ ನ್ಯೂಸ್ ಇದೆ. ಕಾಫಿ ಪೌಡ್ರು 75 ಗ್ರಾಮು 300 ರೂಪಾಯಿ ಇತ್ತು ಇಲ್ಲಿ ತನಕ. ಇವತ್ತಿನಿಂದ ಅದು 270 ರೂಪಾಯಿಗೆ ಇಳಿಕೆ ಆಗುತ್ತೆ. ಅಲ್ಲೊಂದು 30 ರೂಪಾಯಿ ನಿಮಗೆ ಸೇವಿಂಗ್ಸ್ ಆಯಿತು. ಹಾಗೆಯೇ ಜಾಮ್ ಯೂಸ್ ಮಾಡ್ತಕ್ಕಂಥವ್ರಿಗೆ 200 ಗ್ರಾಮ್ 90 ರೂಪಾಯಿ ಇತ್ತು ರೇಟು. ಈಗ ಅದು 80 ರೂಪಾಯಿಗೆ ಬಂದಿದೆ. ಅಲ್ಲೂ ಒಂದು 10 ರೂಪಾಯಿ ನಿಮಗೆ ಉಳಿತಾಯ ಆಗುತ್ತೆ. ಇನ್ನು ಸೂಪ್ ತಗೊಳ್ತಕ್ಕಂಥವ್ರು, ಸೂಪ್ ಉಪಯೋಗಿಸ್ತಕ್ಕಂಥವ್ರು 67 ಗ್ರಾಮ್ದು ಬರುತ್ತೆ ಪ್ಯಾಕೆಟ್, ಅದು 65 ರೂಪಾಯಿ ಇತ್ತು. ಈಗ ಅದು ಹೊಸ ದರ 55 ರೂಪಾಯಿಗೆ ಇಳಿಕೆಯಾಗಿದೆ. ಅಲ್ಲೊಂದು 10 ರೂಪಾಯಿ ನಿಮಗೆ ಲಾಭ ಆಗುತ್ತೆ. ಇನ್ನು 900 ಗ್ರಾಮ್ ಚ್ಯವನ್ಪ್ರಾಶ್ ತೊಗೊಂಡ್ರೆ ನೀವು 475 ರೂಪಾಯಿ ಪೇ ಮಾಡಬೇಕಾಗಿತ್ತು. ಅದು 440 ರೂಪಾಯಿಗೆ ಇಳಿಕೆ ಆಗಿದೆ. ಅಲ್ಲೊಂದು 35 ರೂಪಾಯಿ ನಿಮಗೆ ಇಳಿಕೆ ಆಗುತ್ತೆ. ಇನ್ನು ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ತೀವಿ, 1 ಲೀಟ್ರ್ ಬಾಟಲ್, ಅದು 130 ರೂಪಾಯಿ ಇತ್ತು. ಈಗ ಅದು 122 ರೂಪಾಯಿಗಾಗಿದೆ. 8 ರೂಪಾಯಿ ಅಲ್ಲೂ ಸೇವ್ ಆಗುತ್ತೆ. ನಿಮಗೆ 8, 20, 10, 35 ಇದನ್ನು ಕುಡಿದ್ರೆ ನಿಮಗೆ ಒಂದು 500-600 ರೂಪಾಯಿ ಆಗಿಬಿಡುತ್ತೆ. ವಾಟರ್ ಬಾಟ್ಲು 1 ಲೀಟ್ರು 20 ರೂಪಾಯಿ ಇತ್ತು, 18 ರೂಪಾಯಿ ಆಗುತ್ತೆ. ಇವತ್ತಿನಿಂದ 2 ರೂಪಾಯಿ ಲಾಭ. ಇನ್ನು ಜಾಮೂನ್ ಮಿಕ್ಸ್ ಪ್ಯಾಕೆಟ್ 125 ಗ್ರಾಮ್ ಬರ್ತಾ ಇತ್ತಲ್ಲ, ಅದು 145 ರೂಪಾಯಿ ಇತ್ತು ಒಂದು ಪ್ಯಾಕೆಟ್ಗೆ, 129 ರೂಪಾಯಿ ಆಗಿದೆ. 16 ರೂಪಾಯಿ ಸೇವ್ ಆಗುತ್ತೆ. ರವಾ ಇಡ್ಲಿ ಪ್ಯಾಕೆಟ್ ಅರ್ಧ kg 500 ಗ್ರಾಮ್ 50 ರೂಪಾಯಿ ಇತ್ತು. ಇವಾಗ ಅದು 33 ರೂಪಾಯಿ ಇಳಿಕೆ ಆಗಿದೆ. ಅಲ್ಲೊಂದು 17 ರೂಪಾಯಿ ಸೇವ್ ಆಗುತ್ತೆ. ಇನ್ನು ಚಾಕ್ಲೇಟ್ 175 ಗ್ರಾಮ್ದು 110 ರೂಪಾಯಿ ಇತ್ತು ಒಂದು ಪ್ಯಾಕೆಟ್, ಅದು 98 ರೂಪಾಯಿ ಆಗಿದೆ. 12 ರೂಪಾಯಿ ಸೇವ್ ಆಗುತ್ತೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಮತ್ತು ಮಾದೇಶ್ ಇಬ್ಬರಿಂದನೂ ಕೂಡ ಪಡ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಹೇಗಿದೆ ಇವತ್ತಿನಿಂದ ದರ ಇಳಿಕೆ ಆಗಿದೆಯಾ, ಗ್ರಾಹಕರು ಏನು ಹೇಳ್ತಾರೆ? ಮೊದಲಿಗೆ ನಾನು ಮಾದೇಶ್ನನ್ನು ಮಾತಾಡಿಸ್ಬಿಡ್ತೀನಿ. ಮಾದೇಶ್, ಬೆಳಗ್ಗೆಯಿಂದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳ ಮಾಹಿತಿ ಪಡ್ಕೋತಾ ಇದ್ದೀವಿ. ಎಲ್ಲ ಕಡೆ ಕಂಪ್ಲೇಂಟ್ ಏನಂದರೆ ನಮಗೆ ಯಾವುದು ಸರ್ಕ್ಯುಲರ್ ಬಂದಿಲ್ಲ, ಹಳೆ ರೇಟಲ್ಲೇ ಮಾರ್ತಾ ಇದ್ದೀವಿ, ಇನ್ನೂ ಹೊಸದಾಗಿ MRP ಬರಬೇಕು, ಆವಾಗ ರೇಟ್ ಕಡಿಮೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಬೆಂಗಳೂರಿನ ಸ್ಥಿತಿ ಏನು? ಅರವಿಂದ, ನನ್ನ ಜೊತೆಗೆ ವ್ಯಾಪಾರಿಗಳಿದ್ದಾರೆ. ಅಂದರೆ ಇವರು ವಾಕಿಂಗ್ ಮುಗಿಸಿ ಈಗ ತಾನೇ ಜೊತೆಗೆ ಸಿಕ್ಕಿದ್ದಾರೆ. ಇವರೆಲ್ಲರೂ ಕೂಡ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡುವಂಥವ್ರು. ಇವ್ರಿಗೆ ಯಾವ ರೀತಿಯಾಗಿ ಲಾಭ ಆಗ್ತಿದೆ ಅಥವಾ ಏನಾದರೂ ನಷ್ಟ ಆಗ್ತಿದೆಯಾ, ಗ್ರಾಹಕರು ಏನು ಹೇಳ್ತಿದ್ದಾರೆ, ಎಲ್ಲ ವಿಚಾರಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಏನು ವ್ಯಾಪಾರ ಮಾಡ್ತೀರಿ ನೀವು? GST ಇವತ್ತಿಂದ ಕಡಿಮೆ ಆಗ್ತಿದೆ, ಏನು ಅನ್ಸುತ್ತೆ ನಿಮ್ಗೆ? ಸರ್, ನಮ್ಮದು ಡ್ರೈ ಫ್ರೂಟ್ಸ್ ವ್ಯಾಪಾರ. ಇದರಿಂದ ನಮಗೆ ಒಳ್ಳೆಯ ವ್ಯಾಪಾರ ಆಗೋ ಚಾನ್ಸಸ್ಸು ಈಗಿದೆ. ಹೆಂಗೆ ಅಂದರೆ 12% ಇತ್ತು, ಈಗ ಅದು 5%ಗಾಗಿದೆ. ಆಮೇಲಿಂದ 5% ಇರೋದು ಕೆಲವು ಫ್ರೀ ಆಗಿಬಿಟ್ಟಿದೆ. ಇದರಿಂದ ಬಡವರಿಗೂ ತುಂಬ ಅನುಕೂಲವಾಗಿದೆ, ಮಧ್ಯಮ ವರ್ಗದ ಜನರಿಗೂ ಇದರಿಂದ ತುಂಬ ಅನುಕೂಲವಾಗಿದೆ. ಇಷ್ಟು ಹೇಳೋಕ್ಕೆ ಬಯಸುತ್ತೇನೆ ಸರ್. ಸರ್ ನೀವೇನು ವ್ಯಾಪಾರ ಮಾಡ್ತೀರಿ? ನಿಮಗೆ ಗೌರ್ಮೆಂಟ್ ಎಂಪ್ಲಾಯ್ ಸರ್. ದಿನನಿತ್ಯ ಬಳಕೆ ವಸ್ತುಗಳಿಗೆ GST ಕಡಿಮೆ ಮಾಡಿರೋದು, ಕೆಲವು ಕ್ಯಾನ್ಸಲ್ ಮಾಡಿರೋದು, ಮತ್ತು ಹೆಲ್ತ್ ಇನ್ಶೂರೆನ್ಸು 0 ಮಾಡಿದ್ದಾರೆ. ಇದರಿಂದ ಖಂಡಿತ ಆವರೇಜ್ ಆಫ್ 10% ಸೇವ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಸರ್. ನೀವೇನು ವ್ಯಾಪಾರ ಮಾಡ್ತೀರಿ? ನಮ್ಮದು ಆಯಿಲ್ ಬಿಸ್ನೆಸ್ಸು. ಇವಾಗ ಆಯಿಲ್ ಪ್ರಾಡಕ್ಟ್ಸು ಸ್ವಲ್ಪ ಇದು ಗೀ ಎಲ್ಲ ಕಮ್ಮಿ ಆಗಿದೆ, ಮಿಲ್ಕ್ ಪ್ರಾಡಕ್ಟ್ಸ್ ಕಮ್ಮಿ ಆಗಿದೆ, ಗೀ ಎಲ್ಲ 40 ರೂಪೀಸ್ ಕಮ್ಮಿ ಆಗಿದೆ. ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಸ್ಟಾರ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ 0% ಮಾಡಿದ್ದಾರೆ. ಸ್ಟಾಕ್ ಇರೋದು ನಿಮ್ಮ ಹತ್ರ, ಈಗ ಹೊಸದಾಗಿ ಇವತ್ತಿಂದ MRP ಬರುತ್ತೆ. ಈಗ ಸ್ಟಾಕ್ ಇರೋದನ್ನ ಯಾವ ರೀತಿಯಾಗಿ ಮಾಡ್ತೀರಿ? ಇಲ್ಲ, ಬಿಲ್ ಆಗಿರ್ತಾರೆ, ನೆಕ್ಸ್ಟ್ ನಮ್ಗೆ ವಾಪಸ್ ಬರುತ್ತೆ GST, ಅದೇನು ಪ್ರಾಬ್ಲಮ್ ಬರಲ್ಲ. ಬಟ್ ಜನಕ್ಕೆ ತುಂಬ ಅನುಕೂಲ ಆಯಿತು. ಮತ್ತು ಮೋದಿಜಿಗೆ ಜೈ. ಸರ್ ನೀವೇನು ಹೇಳ್ತೀರಿ? ಸರ್, ನಾವು ರೈಸ್ ಬಿಸ್ನೆಸ್ ಮಾಡ್ತೀವಿ. ನಮ್ಮ ಬಿಸ್ನೆಸ್ನಲ್ಲಿ ಅಂತ ಎಫೆಕ್ಟ್ ಆಗಿಲ್ಲ, ಆದರೆ ಜನರಿಗೆ ಮಾತ್ರ ಇದರಿಂದ ಭಾಳ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇದು ದಿನೇ ಏನಪ್ಪ ಅಂದ್ರೆ ಇದ್ರದ್ದು ಎಫೆಕ್ಟ್ ಅಂತೂ ಗೊತ್ತಾಗ್ತದೆ ಜನರಿಗೆ ಅಂತ ಹೇಳಿ. ವ್ಯಾಪಾರಿಯಾಗಿ ಏನೆಲ್ಲ ಬೆನಿಫಿಟ್ ಸಿಗ್ಬೋದು ಜನರಿಗೆ ಅಂತ? ಅಕ್ಕಿನಲ್ಲಿ ಏನು ಡಿಫ್ರೆನ್ಸ್ ಏನಾಗಿಲ್ಲ ಸರ್, ಹಂಗಾಗಿ ಏನು ಅದೇನು ಅಂತ ಡಿಫ್ರೆನ್ಸ್ ಏನಿಲ್ಲ. ಬಟ್ ಬೇರೆ ನಾವು ಬೈ ಮಾಡೋ ಪ್ರಾಡಕ್ಟ್ ಮೇಲೆ ಏನಪ್ಪ ಅಂದ್ರೆ ಕೆಲವೊಂದು ಎಲ್ಲ ಆಗಿದೆಯಲ್ಲ, ಅದರಿಂದ ಅಂತೂ ಬೆನಿಫಿಟ್ ನಮಗೆ ಆಗ್ತದೆ, ಜನರಿಗೆ ಎಲ್ಲರಿಗೆ ಆಗ್ತದೆ ಅಂತೇಳಿ ಅನ್ಸುತ್ತೆ. ಸರ್ ಇವತ್ತು GST ಪರಿಷ್ಕರಣೆ ಆಗ್ತಾ ಇದೆ, ದರ ಕಡಿಮೆ ಆಗ್ತಾ ಇದೆ, ಏನು ಅನ್ಸುತ್ತೆ ನಿಮಗೆ? 2017ರಿಂದ ಈ GST ಕಾಯ್ದೆ ಬಂದಾಗಿಂದ ದಿನೇ ದಿನೇ ಉತ್ತಮವಾಗ್ತಾ ಇದೆ. ಈ 8 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಪರಿಷ್ಕರಣೆಗೊಂಡಿದ್ದು ಜನಸಾಮಾನ್ಯರ ಜೀವನ ಮೇಲೆ ಅತ್ಯಂತ ಪ್ರಭಾವಕಾರಿಯಾದ ಒಂದು 2.0 ಪ್ರೋಗ್ರಾಮ್ GST ಇದೆಯಲ್ಲ, ಸಾಮಾನ್ಯ ಜನರಿಗೆ ಅನುಕೂಲ ಆಗುವಂಥದ್ದು. ಈಗ ತಾನೇ ಅಚ್ಚೇ ದಿನ ಅಂತ ಏನು ಹೇಳ್ತಾ ಇದ್ರು, ಅದನ್ನು ನಾವು ಈಗ ಕಣ್ಣೆದುರುಗಡೆ ನೋಡುವಂಥ ವ್ಯವಸ್ಥೆ ಆಗಿದೆ. ಮೋದಿಯವರ ಒಂದು ಮಾರ್ಗ ಸೂಚಿ ಇದೆಯಲ್ಲ, ತುಂಬ ಉತ್ತಮವಾದ ದಿಶೆಯಲ್ಲಿ ನಡೀತಾ ಇದೆ. ಸಾಮಾನ್ಯ ಪ್ರಜೆಗೆ ಯಾವಾಗ ನನಗೆ ನಿರಾಳವಾಗಿ ಜೀವನ ಮಾಡ್ಬೋದು ಅಂತ ಅನಿಸುತ್ತೋ ಆವಾಗ ನಮ್ಮ ಯಾವುದೇ ಕಾನೂನಿನ ಒಂದು ಇದು ಸಕ್ಸಸ್ಫುಲ್ ಅಂತ ಹೇಳಿ ನಮ್ಮ ಭಾವನೆ. ಈ ನಿಟ್ಟಿನಲ್ಲಿ ತುಂಬ ಉತ್ತಮವಾದ ದಿಶೆಯಲ್ಲಿ ನಡೀತಾ ಇದೆ. ನಿಮ್ಮ ಒಪಿನಿಯನ್ ಸರ್, ಏನು ಅನಿಸ್ತಾ ಇದೆ ನಿಮಗೆ GST? ಸರ್, ತುಂಬ ಅನುಕೂಲ ಆಗಿದೆ ಜನಗಳಿಗೆ. ನಮ್ಮ ಇಂಡಿಯಾದವರಿಗೆ ಪ್ರತಿಯೊಬ್ಬರು ಸಾಮಾನ್ಯ ಪ್ರಜೆಗಳಿಗೆ ಏನು ಬೇಕನ್ನ ಅದನ್ನು ಮೋದಿಜಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಅದು ಹೇಳ್ತೀನಿ ಸರ್. ನಮ್ಮದು ಬಿಸ್ನೆಸ್ ಬಂದುಬಿಟ್ಟು ಡ್ರೈ ಫ್ರೂಟ್ಸು. ಅದರಿಂದ ಕೆಲವು ಐಟಮ್ಗಳು ನಮ್ಮದು 12% ಇರೋದೆಲ್ಲ 5% ಆಗಿದೆ.
ನಮಗೆ ಸ್ವಲ್ಪ ಲಾಭ ಕಮ್ಮಿ ಆದ್ರೂ ಪಬ್ಲಿಕ್ ಅನುಕೂಲ ಮಾಡಬೇಕು ಅಂತ ನಮ್ದೊಂದು ಆಸೆ. ಅದಕ್ಕೆ ಮೋದಿಜಿ ಅವರಿಗೆ ಜೈ. ಸರ್ ನೀವೇನು ವ್ಯಾಪಾರ ಮಾಡ್ತೀರಿ? ಸರ್ ನಮ್ಮದು Right. ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಸಪ್ಲೈ ಮಾಡ್ತೀವಿ. ನಾವು ಅದರಲ್ಲಿ ಏನಾಗ್ತಾ ಇತ್ತು, ಇಷ್ಟು ದಿವಸ ಬೇರೆ ಪ್ರಿಂಟೆಡ್ ಬುಕ್ಸ್ಗೆ 0% ಇತ್ತು. ನೋಟ್ ಬುಕ್ಸು, ಪೆನ್ಸಿಲ್ಸು, ಕ್ರೇಯಾನ್ಸ್ಗೆ ಟ್ಯಾಕ್ಸ್ ಇತ್ತಿದ್ದು 12%. ಅದು ನಿಜವಾಗ್ಲೂ ಮಾಡಿದ್ದು ಬಹಳ Okay, ಮಕ್ಕಳಿಗೆ ಬಹಳ okay. ಒಳ್ಳೇದಾಗುತ್ತೆ. ಅದೇ ರೀತಿ ಪಬ್ಲಿಕ್ಗೆ ಇವಾಗ ಮಾಡಿರೋದ್ರಲ್ಲಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, AC ಗಳು, ಕಾರುಗಳು, ಬೈಕ್ಗಳು, ಮತ್ತು ದಿನನಿತ್ಯ ಉಪಯೋಗ ಸೋಪುಗಳು ಮತ್ತು ಪೇಸ್ಟು ಎಲ್ಲ ಕಂಫರ್ಟ್ ಆಗಿ ಎಲ್ಲದಕ್ಕೂ ಕಮ್ಮಿ ಮಾಡಿರೋದ್ರಿಂದ ಬಹಳ ಸರ್ ನಮಗೆ ತುಂಬ ಸಂತೋಷ ಆಗಿದೆ ಸರ್. GST Okay, ಮದೇಶ್. ತುಂಬ ಕಾಮನ್ ಪೀಪಲ್ಗೆ ತುಂಬ ಅನುಕೂಲ ಆಗುತ್ತೆ. ನೋಡಿ ಸರ್, ನಂದು ಬಟ್ಟೆ ವ್ಯಾಪಾರ ಮಾಡೋದು. ನಂದು 5% ಇತ್ತು, ಮೊದಲು 12% ಇತ್ತು, ಏನು 1000 ರೂಪಾಯಿ ಮೇಲೆ ಹೋಗೋದು, ಅದೆಲ್ಲ ಕಮ್ಮಿ ಮಾಡಿದ್ದಾರೆ ಒಂಥರ. ಸರಿ ಥ್ಯಾಂಕ್ ಯು ಮಾದೇಶ್. ಇನ್ನು ಪ್ರಕಾಶ್, ಸಾಮಾನ್ಯವಾಗಿ ಜನರಿಗೆ ಉಡುಗೊರೆ ಅಂದ್ರೇ ಖುಷಿ, ಅದರಲ್ಲೂ ಕೂಡ ಸೇವಿಂಗ್ಸ್ನ ಉಡುಗೊರೆಯನ್ನು ಸ್ವೀಕರಿಸ್ತಾ ಇರೋ ಜನ ಏನು ಹೇಳ್ತಾ ಇದ್ದಾರೆ, ಅಲ್ಲಿರುವಂತಹ ರೆಸ್ಪಾನ್ಸ್ ಯಾವ ರೀತಿ ಅಂತ ಪ್ರಕಾಶ್? ಮಮತಾ, ಇದು GST ದರ ಇಳಿಕೆಯ ಹೊಸ ಕ್ರಾಂತಿ. ಈ ಒಂದು ದರ ಇಳಿಕೆಗೆ ಸಾಕಷ್ಟು ಜನ ಕೂಡ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಒಂದಿಷ್ಟು ಜನಸಾಮಾನ್ಯರಿದ್ದಾರೆ, ಇವರೆಲ್ಲರೂ ಕೂಡ ಟೀ ಕಾಫಿಗೆ ಅಂತ ಹೇಳಿ ಹೋಟ್ಲಿಗೆ ಬಂದಿದ್ರು, ಇದೇ ವಿಚಾರವಾಗಿ ಮಾತನಾಡ್ತಾ ಇದ್ರು. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೇನೆ. ಸರ್, ಈ ಒಂದು GST ದರ ಇಳಿಕೆ ಬಗ್ಗೆ ಏನ್ ಹೇಳ್ತೀರಿ, ನಿಮ್ಮ ಅಭಿಪ್ರಾಯ? ಇಲ್ಲ, ಮಧ್ಯಮ ವರ್ಗರಿಗೆ ಎಲ್ಲ ಒಳ್ಳೆ ಚೆನ್ನಾಗಿದೆ. ಕೆಲವೊಂದಲ್ಲಿ ಚೇಂಜ್ ಮಾಡಬೇಕು. ಈಗ ಬ್ಯಾಗ್ ಮಲ್ಲಿಗೆ ಅದರಲ್ಲಿ 5% ಕೊಟ್ಟು ತೊಗೋಬೇಕು. ನಾವು 18% ನಾನು ಮ್ಯಾನುಫ್ಯಾಕ್ಚರು, ನಾನು 18% ಕೊಡಬೇಕು. ಅದನ್ನು ಟ್ಯಾಲಿ ಆಗಲ್ಲ. 5% ತೊಗೊಂಡು 18% ಕೊಡ್ಬೇಕಾದ್ರೆ ನನ್ನಲ್ಲಿ ವ್ಯಾಪಾರ ಕಮ್ಮಿ ಆಗತ್ತೆ ನನಗೆ. ಇದನ್ನು ಏನು 5% ತೊಗೊಂತೀವಲ್ಲ, ಕಮ್ಮಿನೇ ಆಗಬೇಕು. ಅದಕ್ಕೊಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಎಲ್ಲ ತುಂಬ ಒಳ್ಳೇದಿದೆ. ಮೋದಿ ಅವರು ಮಾಡಿರೋದು ಬಡವರಿಗೆಲ್ಲ ತುಂಬ ಒಳ್ಳೇದಿದೆ. ಯಾವುದೂ ಇದರಲ್ಲಿ ಮಾಡಲ್ಲ. ಕೆಲವೊಂದು ಅವ್ರಿಗೆ ಗೊತ್ತಿಲ್ಲದೇನೆ ಅದೆಲ್ಲ ಸರ್ಚಿಂಗ್ ಮಾಡಿಬಿಟ್ಟು ಅದನ್ನ ತಿದ್ದುಪಡಿ ಮಾಡ್ಬೇಕಂತ ನನಗಂತ. ಏನ್ ಹೇಳ್ತೀರಿ ಸರ್? ತುಂಬ ಬಡವರಿಗೆಲ್ಲ ಒಳ್ಳೇದಾಗೈತೆ. ಅದೇ ಕಡಿಮೆ ಕಾರು ತಗೊಂಡವರು ಬಡವರು ಅದೆಲ್ಲ ಕಡಿಮೆ ಕಾರ್ ರೈಟ್ ಜಾಸ್ತಿ ತಗೊಂಡವ್ರಿಗೆ ಸಾಹುಕಾರಗಳಿಗೆ ಟ್ಯಾಕ್ಸ್ ಜಾಸ್ತಿ ಮಾಡೋರೆ. ಇನ್ನೂ ತುಂಬ ಒಳ್ಳೇದಾಯಿತು. ಅದೇನು ಗೊತ್ತಾ, ಐ ತಗೊಂತಾರಲ್ಲ ಅವ್ರಿಗೆಲ್ಲನೂ ಮಾಡಲಿ. ಕಡಿಮೆ ಪಾಪ ಬಡವರು ಓಡಾಡೋರಿಗೆಲ್ಲನೂ ಕಡಿಮೆ ಮಾಡವ್ರೆ. ಅದನ್ನು ಒಪ್ಕೊಳ್ಳೋಣ ನಾವು. ಅದು ಬಿಟ್ಟು ನಾವೇನಿಲ್ಲ ಸರ್. ಮತ್ತೆ ನಿರೀಕ್ಷೆ ಮಾಡಿದ್ರ ಈ ಪ್ರಮಾಣದಲ್ಲಿ GST ದರ ಇಳಿಕೆ ಆಗುತ್ತೆ ಅಂತ? ಇಲ್ಲ, ಏನು ನಿರೀಕ್ಷೆ ಮಾಡಿರಲಿಲ್ಲ, ಮಾಡಿರೋದ್ರಿಂದ ಮಧ್ಯಮ ವರ್ಗದವ್ರಿಗೆ ಅನುಕೂಲ ಆಗಿದೆ. ಮತ್ತು GST ವ್ಯಾಪ್ತಿನಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ನು ಕೂಡ ತರಬೇಕು. ಆವಾಗ ಪೆಟ್ರೋಲು ಕೂಡ ಅಗ್ಗವಾಗುತ್ತೆ. ಮತ್ತು ಚಿನ್ನದ ರೇಟು ಕೂಡ ಜಾಸ್ತಿ ಆಗಿದೆ, ಗೋಲ್ಡು. ಅದು ಏನಂತಂದರೆ ಮಧ್ಯಮ ವರ್ಗದವರು ಮದುವೆ ಮಾಡಬೇಕು ಅಂತಂದರೆ ಭಾಳ ಕಷ್ಟ ಇದೆ. 10,000 ರೂಪಾಯಿ ಮೇಲೋಗಿದೆ. ಅದು ಕೂಡ ಕಡಿಮೆ ಮಾಡಿದ್ರೆ ನಮ್ಮ ಮಧ್ಯಮ ವರ್ಗದ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಏನು ಹೇಳ್ತೀರಿ ಸರ್ ತಾವು? ಸರ್, ಇದು ಸನ್ಮಾನ್ಯ ಜಾಗತಿಕ ನಾಯಕ ಸನ್ಮಾನ್ಯ ಶ್ರೀ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೈಗೊಂಡ ಒಳ್ಳೆಯ ನಿರ್ಣಯ. ಇದು ಜನರಿಗೆ ದಸರಾ ಗಿಫ್ಟ್ ಅಂತಲೇ ನಾನು ಹೇಳಿಕ್ಕೆ ಬಯಸ್ತೀನಿ. 2.0 ಅಂತೇಳಿ ಏನು ಇದು ಅನೌನ್ಸ್ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಭಾರಿ ಅನುಕೂಲ ಆಗುತ್ತೆ. ಮತ್ತು ಮೇಕ್ ಇಂಡಿಯಾ ಏನು ಕಾನ್ಸೆಪ್ಟ್ ಇದೆ ಮೋದಿ ಅವ್ರದ್ದು, ಇದಕ್ಕೆ ಒಂದು ಸಪೋರ್ಟ್ ಆಗಿರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮೆಲ್ಲ ಜನತೆ ಕೂಡ. ಓಕೆ, ಪ್ರಕಾಶ್ ಮತ್ತು ಮಾದೇಶ್ ಇಬ್ಬರಿಗೂ ಕೂಡ ಧನ್ಯವಾದ. ನನ್ನ ಪ್ರಕಾರ ಇವೆಲ್ಲ ಸ್ಟ್ರೀಮ್ಲೈನ್ ಆಗಬೇಕು ಅಂತಂದರೆ ಹೆಚ್ಚು ಕಡಿಮೆ ಇನ್ನೂ ಒಂದು ವಾರ ಆಗುತ್ತೆ. ಯಾವ ಅಂಗಡಿಯವರು ಕೂಡ ಹಳೆ ಸ್ಟಾಕನ್ನು ಕಡಿಮೆ ರೇಟಿಗೆ ಮಾರಾಟ ಮಾಡಲ್ಲ, ನಾವು ತಂದುಬಿಟ್ಟಿದ್ದೀವಿ ಅಂತಾರೆ. ಮತ್ತು ಅವ್ರು ಆ್ಯಕ್ಚುಲಿ GSTನಲ್ಲಿ ಅಪ್ಲೋಡ್ ಮಾಡಬೇಕಂತೆ. ಮಾಡಿ ನೆಕ್ಸ್ಟ್ ಅವ್ರು ಟ್ಯಾಕ್ಸ್ ಕಟ್ಬೇಕಾದ್ರೆ ಅವ್ರು ಕಡಿಮೆ ಬರುತ್ತೆ, ಡಿಡಕ್ಷನ್ ಆಗುತ್ತೆ. ಬಟ್ ಯಾವಾಗಲೂ ರೇಟ್ ಜಾಸ್ತಿ ಆದ ತಕ್ಷಣ ನೆಕ್ಸ್ಟ್ ಡೇನೇ ಮಾಡ್ತಾರೆ. ಇವತ್ತು ಮಾಡಿಲ್ಲ, ರೇಟ್ ಕಡಿಮೆ ಮಾಡಲ್ಲ ಅಂತಲೇ ಕೆಲವರು ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ದು ಇವೆಲ್ಲ ಒಂದು ವಾರ ಬೇಕಾಗುತ್ತೆ ಹೆಚ್ಚು ಕಡಿಮೆ, ಇವೆಲ್ಲ ಒಂದು ಸ್ಟ್ರೀಮ್ಲೈನ್ ಆಗಬೇಕು ಅಂತ. ಒಟ್ಟಿನಲ್ಲಿ ಜನರಂತೂ ಫುಲ್ ಖುಷಿ. ರೇಟ್ ಕಡಿಮೆ ಆಗಿದೆ ಅಂದರೆ ಯಾರು ತಾನೇ ಖುಷಿ ಪಡಲ್ಲ, ಎಲ್ಲ ವರ್ಗದವರು ಖುಷಿ ಪಡ್ತಾರೆ.